ನಾವು ಹೋರಾಟ ಮಾಡಿದ್ದು 5 ವರ್ಷ. ಅಂದರೆ ಎಲ್ಲ ಇಲಾಖೆಯಲ್ಲೂ ಪ್ರತಿಯೊಂದು ಇಲಾಖೆಗೂ ಏನು ಎಕ್ಸಾಮ್ಸ್ ನೇಮಕಾತಿ ಆಗ್ತಾ ಇದೆ 43 ಡಿಪಾರ್ಟ್ಮೆಂಟಿಂದ, ಪ್ರತಿಯೊಂದು ಇಲಾಖೆಯಲ್ಲೂ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಅಂತೇಳಿ. ಲಾಸ್ಟ್ ವರ್ಷ ಅಂದರೆ ಲಾಸ್ಟ್ ಇಯರು ಒಳ ಮೀಸಲಾತಿ ಬರೋದಕ್ಕೆ ಮುಂಚೆ ಒಂದು ತಿಂಗಳು ಮುಂಚೆನೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಾವೇ ಮಾಡಿಸಿದ್ದೀವಿ ಸರ್. ಪ್ರತಿಯೊಂದು ಮಿನಿಸ್ಟರ್ಸ್ಗೆ, CM ಸರ್ಗೆ ಮತ್ತು DPR ಸೆಕ್ರೆಟರಿ ಸರ್ಗೆ ಎಲ್ಲರಿಗೂ ಮನವಿ ಮಾಡಿ ಫೈಲ್ ಪುಟ್ ಅಪ್ ಮಾಡಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋ ಥರ 3 ವರ್ಷ ನಾವು ಲಾಸ್ಟ್ ಇಯರೇ ಕೊಡಿಸಿದ್ವಿ. ಆದರೆ ಈ ವರ್ಷ ಅದಾದಮೇಲೆ 1 ವರ್ಷ ಆಗಿದೆ ಸರ್, ಆಲ್ಮೋಸ್ಟ್ 1.5 ಇಯರು. ಈಗ ಯಾವುದೇ 1.5 ಇಯರಿಂದ ಯಾವುದೋ ನೋಟಿಫಿಕೇಶನ್ಸು ಆಗಿಲ್ಲ. ಲಾಸ್ಟ್ 3 ಇಯರ್ಸ್ ಪ್ಲಸ್ ಈ 1.5 ಇಯರ್ ಅಂತಂದರೆ ಕನಿಷ್ಠ 5 ವರ್ಷ ಆದರೂ ವಯೋಮಿತಿ ಸಡಿಲಿಕೆ ಮಾಡಬೇಕಾಯ್ತು ಸರ್. ಆದರೆ ಬರೀ 3 ವರ್ಷ ಅಪ್ ಟು 2027 ತನಕ ಅಂತಂದರೆ ಈಗ ಯಾವುದು ನೋಟಿಫಿಕೇಶನ್ಸೇ ಆಗ್ತಾ ಇಲ್ಲ. ಈಗ ರೆಗ್ಯುಲರ್ ನೋಟಿಫಿಕೇಶನ್ಸ್ ಮಾಡಿದರೆ ವಯೋಮಿತಿ ಕೇಳ್ತಾನೆ ಇರಲಿಲ್ಲ ಸರ್. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ನೀವು ನೋಡಿದ್ರಿ 50,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರು. ಸರ್ಕಾರಕ್ಕೆ ನಾವು ಕೊಟ್ಟಿರೋದೊಂದು ಎಚ್ಚರಿಕೆ ಸರ್. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮೇಲೆ ಒಂದು ನಂಬಿಕೆ ಇತ್ತು, ಏನೋ ಒಂದು 5 ವರ್ಷ ಮಾಡ್ತಾರೆ ಅಂದರೆ. ನಾವು ರೀಸೆಂಟಾಗಿ ಫೈಲ್ ಪುಟ್ ಅಪ್ ಮಾಡಿದ್ರು 1 ವಾರ ಮುಂಚೆನೆ. DPR ಸೆಕ್ರೆಟರಿ ಸರ್ ಜಗದೀಶ್ ಸರ್ ಹತ್ರನೂ ಮಾತಾಡಿದಾಗ 99% 5 ವರ್ಷ ವಯೋಮಿತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳಿದರು ಸರ್. ಆದರೆ ಆ ಒಂದು ನಂಬಿಕೆ ಮೇಲೆ ನಾವು ಏನೋ 5 ವರ್ಷ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.